ಅನೇಕ ಕ್ರೈಸ್ತರು ತಮ್ಮ ಕಿನ್ನರಿಗಳನ್ನು ಅಳುವ ನಿರಾವಂಜಿ ಮರಗಳಿಗೆ ನೇತು ಹಾಕಿರುತ್ತಾರೆ. ಅಂದರೆ ಅವರು ತಮ್ಮ ಸಂತೋಷದ ಹಾಡನ್ನು ಕಳ್ಕೊಂಡಿದ್ದಾರೆ. ಅವರಲ್ಲಿ ಕಿನ್ನರಿಗಳಿಲ್ಲ, ಸುಮ್ಮನೆ ಇಲ್ಲ ಸಲ್ಲದ ವಿಚಾರಗಳಲ್ಲಿ ಮುಳುಗಿದ್ದಾರೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಕೀರ್ತನೆಗಳ ಅಧ್ಯಯನವು ನಮ್ಮ ಜೀವಿತಕ್ಕೆ ಬಹು ಅಮೂಲ್ಯವಾದ ಆಶೀರ್ವಾದ ನೀಡಿದೆ. ದೇವರು ನಮ್ಮ ಸೃಷ್ಟಿಕರ್ತನು. 137ನೇ ಕೀರ್ತನೆ ನಮಗೆ 3 ಸೂಚನಾ ದೀಪಗಳನ್ನು ತಿಳಿಸುತ್ತದೆ. 139ನೇ ಕೀರ್ತನೆ ದೇವರ ಗುಣಲಕ್ಷಣಗಳ ಬಗ್ಗೆ ತಿಳಿಸುವಾಗ ದೇವರಾತ್ಮನ ಬಲದಿಂದ ವಾಕ್ಯಗಳನ್ನು ಅಧ್ಯಯನ ಮಾಡಿ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ದೇವರನ್ನು ಘನಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿನ್ನ ವಾಕ್ಯಗಳನ್ನು ಅಧ್ಯಯನ ಮಾಡುವುದಕ್ಕೆ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಿನ್ನಾತ್ಮನ ಮೂಲಕ ನೀನು ಮಾತನಾಡು, ಸತ್ಯವನ್ನು ತಿಳಿಯಪಡಿಸು. ಆ ಸತ್ಯವನ್ನು ನಮ್ಮದಾಗಿ ಮಾಡಿಕೊಂಡು ಜೀವಿಸುವುದಕ್ಕೆ ಸಹಾಯ ಮಾಡು. ಈ ಕೃಪಾ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳುವಾಗ ಒಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ಆಶೀರ್ವಾದವನ್ನು ನೆಲೆಗೊಳಿಸಿ ಬಿಡುಗಡೆ ಸಮಾಧಾನದಲ್ಲಿ ಕೈ ಹಿಡಿದು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಶಿಷ್ಟನ ತುಟಿಯಲ್ಲಿ ಉಚಿತ ವಚನ, ದುಷ್ಟನ ಬಾಯಲ್ಲಿ ನೀಚ ವಚನ. ಜ್ಞಾನೋಕ್ತಿ 10:32. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಆತನ ನಡೆಸುವಿಕೆ ನೆನಪು ಮಾಡಿಕೊಳ್ಳುತ್ತಾ 135ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಯೆಹೋವನನ್ನು ಸ್ತುತಿಸಿರಿ ಎಂಬುದಾಗಿದೆ. ಪ್ರಿಯರೇ, ಈಗ ನಾವು ಯಾತ್ರಾ ಗೀತೆಗಳನ್ನು ಮುಗಿಸಿ ಸ್ತುತಿಗೀತೆಗಳನ್ನು ನೋಡಲಿದ್ದೇವೆ. ಇದು ಒಂದು ಹಲ್ಲೆಲೂಯ ಕೀರ್ತನೆಯಾಗಿದೆ. ಅದು ಯಾಹುವಿಗೆ ಸ್ತೋತ್ರ ಎಂದು ಆರಂಭವಾಗಿ ಯಾಹುವಿಗೆ ಸ್ತೋತ್ರ ಎಂಬುದರೊಂದಿಗೆ ಕೊನೆಗೊಳ್ಳುತ್ತದೆ. ಈ ಕೀರ್ತನೆ ಹಲ್ಲೆಲೂಯ ಕೀರ್ತನೆಗಳ ನಡುವಣ ಭಾಗದಂತಿದೆ. ಇಸ್ರಾಯೇಲು ತನಗೆ ಹಿಂದೆ ಆಗಿದ್ದ ಬಿಡುಗಡೆಗಾಗಿ ದೇವರನ್ನು ಸ್ತುತಿಸುತ್ತದೆ. ದೇವರನ್ನು ಸ್ತುತಿಸಲು ಕರೆಯೂ ಇದೆ. ಕೀರ್ತನೆ 135 ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಾಹುವಿಗೆ ಸ್ತೋತ್ರ, ಯೆಹೋವ ನಾಮವನ್ನು ಸ್ತುತಿಸಿರಿ. ಯೆಹೋವನ ಮಂದಿರದಲ್ಲಿಯೂ ನಮ್ಮ ದೇವರ ಆಲಯದ ಅಂಗಳಗಳಲ್ಲಿಯೂ ಸೇವೆ ಮಾಡುವವರೇ ಆತನನ್ನು ಕೀರ್ತಿಸಿರಿ. ಯಾಹುವಿಗೆ ಸ್ತೋತ್ರ. ಯೆಹೋವನು ಒಳ್ಳೆಯವನು, ಆತನ ನಾಮವನ್ನು ಕೊಂಡಾಡಿರಿ, ಅದು ಮನೋಹರವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಒಳ್ಳೆಯವನು ಎಂಬುದನ್ನು ನಾವು ಸಾಕಾದಷ್ಟು ಹೇಳುತ್ತಿಲ್ಲ. ಪ್ರಿಯ ಮಿತ್ರನೇ, ದೇವರು ಒಳ್ಳೆಯವನೆಂದು ಈ ಹೊತ್ತು ಯಾರಿಗಾದರೂ ಹೇಳಿದ್ದೀಯೋ? ಆತನು ಒಳ್ಳೆಯವನೇ. ಇಲ್ಲಿ ಆತನನ್ನು ಸೂಚಿಸುವಂತೆ ಹೇಳಲಾಗಿದೆ. ಕೀರ್ತನೆ 135 6 ಮತ್ತು 7ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಸಮುದ್ರಗಳಲ್ಲಿಯೂ ಬೇರೆ ಎಲ್ಲ ಜಲರಾಶಿಗಳಲ್ಲಿಯೂ ತನಗೆ ಬೇಕಾದದ್ದನ್ನು ಮಾಡುತ್ತಾನೆ. ಆತನು ಭೂಮಿಯ ಕಟ್ಟಕಡೆಯಿಂದ ಮೋಡಗಳನ್ನು ಏರ ಮಾಡುತ್ತಾನೆ, ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡುತ್ತಾನೆ, ತನ್ನ ಉಗ್ರಾಣದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹವಾಮಾನವನ್ನುಂಟು ಮಾಡುವವನು ದೇವರೇ. ಹವಾಮಾನ ವರದಿಗಾರನು ಅದನ್ನು ಮಾಡಲಾಗದು. ಅದಕ್ಕೆ ಪುರಾವೆಯೆಂದರೆ ಅವನು ಹೇಳಿದ ಮುನ್ಸೂಚನೆ ಸರಿಯಾಗಿ ಇರುವುದಿಲ್ಲ. ಅವನು ಅದರ ಮೂಲದೊಂದಿಗೆ ಸಂಪರ್ಕದಲ್ಲಿಲ್ಲ. ಅನೇಕ ವೈಜ್ಞಾನಿಕ ಉಪಕರಣಗಳು ಅವನೊಂದಿಗಿವೆ. ಆಗೀಗ ಕೆಲವೊಮ್ಮೆ ಸರಿಯಾದ ಭವಿಷ್ಯ ಹೇಳುತ್ತಾನೆ. ಆದರೆ ಹವಾಮಾನವನ್ನುಂಟು ಮಾಡುವವನು ದೇವರೇ. ಆತನು ಸೃಷ್ಟಿಕರ್ತನು. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆಗಾರನು ದೇವರಿಗೂ ವಿಗ್ರಹಗಳಿಗೂ ಹೋಲಿಸಿ ನೋಡುತ್ತಾನೆ. ಕೀರ್ತನೆ 135 15ನೇ ವಚನದಿಂದ 18ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅನ್ಯಜನಗಳ ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ. ಅವು ಮನುಷ್ಯರ ಕೈಕೆಲಸವಷ್ಟೇ. ಅವುಗಳಿಗೆ ಬಾಯಿದ್ದರೂ ಮಾತಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿಯಿದ್ದರೂ ಕೇಳುವುದಿಲ್ಲ. ಇದಲ್ಲದೆ ಅವುಗಳ ಬಾಯಲ್ಲಿ ಶ್ವಾಸವೇ ಇಲ್ಲ. ಅವುಗಳನ್ನು ಮಾಡುವವರು ಅವುಗಳಲ್ಲಿ ಭರವಸವಿಡುವವರು ಅವುಗಳಂತೆಯೇ ಎಂಬುದಾಗಿ. ಪ್ರಿಯ ಸ್ನೇಹಿತನೇ,
ನೀನು ನಿನ್ನ ದೇವರ ಹಾಗೆ ಇರುತ್ತಿ. ನೀನು ಏನನ್ನು ಆರಾಧಿಸುತ್ತಿದ್ದಿ? ಏನನ್ನಾದರೂ ಆರಾಧಿಸಲೇಬೇಕಲ್ಲವೇ? ಅದು ಬೆಳ್ಳಿಯೂ ಆಗಿರಬಹುದು, ಬಂಗಾರವಾಗಿರಬಹುದು. ಅದು ಒಂದು ವಿಗ್ರಹದ ರೂಪದಲ್ಲಿ ಇರಬೇಕೆಂದಿಲ್ಲ. ಈ ದಿನಗಳಲ್ಲಿ ಅನೇಕರು ಚಿನ್ನ ಬೆಳ್ಳಿಗಳನ್ನು ಆರಾಧಿಸುತ್ತಾರೆ. ಅಂದರೆ ಅದು ಆಶೆ ಪಡುವುದು ಆಧುನಿಕ ಮೂರ್ತಿ ಪೂಜೆಯಾಗಿದೆ. ಕೀರ್ತನೆ 135, 21ನೇ ವಚನ ಹೀಗೆ ಹೇಳುತ್ತದೆ: ಯೆರೂಸಲೇಮಿನಲ್ಲಿ ವಾಸಿಸುವ ಯೆಹೋವನ ಕೀರ್ತಿಯು ಚಿಯೋನಿನಿಂದ ಹೊರಗೂ ಹಬ್ಬಲಿ, ಯಾಹುವಿಗೆ ಸ್ತೋತ್ರ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನು ಸ್ತುತಿಸಲು ಯೋಗ್ಯನು. ಇದು ಒಂದು ಅದ್ಭುತ ಕೀರ್ತನೆಯಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು 136ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದೇವರ ಕರುಣೆಗಾಗಿ ಆತನಿಗೆ ಸ್ತೋತ್ರ ಎಂಬುದಾಗಿ. ಪ್ರಿಯರೇ, ಇದು ಇನ್ನೊಂದು ಹಲ್ಲೆಲೂಯ ಕೀರ್ತನೆಯಾಗಿದೆ. ದೇವರ ಸೃಷ್ಟಿ ವಿಮೋಚನೆಗಳಲ್ಲಿ ವೈರಿಗಳೊಡನೆ ಹೋರಾಡುವಲ್ಲಿ ಮುಂದಿನ ಮಹಿಮೆಗಾಗಿ ದೇವರನ್ನು ಸ್ತುತಿಸಲಾಗಿದೆ. ಕೀರ್ತನೆ 136, 1ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು ಎಂಬುದಾಗಿ. ಪ್ರಿಯರೇ, ದೇವರಲ್ಲಿ ತುಂಬಾ ಕೃಪೆ ಇರುತ್ತದೆ. ದೇವರು ಕೃಪಾಭರಿತನು. ಆತನಲ್ಲಿ ಎಂದಿಗೂ ಕೃಪೆಗೆ ಕಡಿಮೆ ಇಲ್ಲ. ಕೀರ್ತನೆ 136, 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವಾದಿದೇವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಕರ್ತನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೀರ್ತನೆಯ ಪ್ರತಿಯೊಂದು ವಚನದಲ್ಲಿ ಆತನ ಕೃಪೆಯು ಶಾಶ್ವತವಾದದ್ದು ಎಂದು ಬರೆದಿದೆ. ಅದು ದೇವರ ಕೃಪೆಯನ್ನು ಮಹಿಮೆಪಡಿಸುತ್ತದೆ. ಕೀರ್ತನೆ 136, 5ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನು ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. ಆತನು ಭೂಮಿಯನ್ನು ಜಲರಾಶಿಗಳ ಮೇಲೆ ಹಾಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. ಆತನು ಮಹಾ ಜ್ಯೋತಿರ್ಮಂಡಲಗಳನ್ನು ಸೃಷ್ಟಿಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. ಸೂರ್ಯನು ಹಗಲನ್ನಾಳುತ್ತಾನೆ, ಆತನ ಕೃಪೆಯು ಶಾಶ್ವತವಾದದ್ದು. ಚಂದ್ರ ನಕ್ಷತ್ರಗಳು ರಾತ್ರಿಯನ್ನಾಳುತ್ತವೆ, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಂದಿನ ಭಾಗದಲ್ಲಿ ಇಸ್ರಾಯೇಲ್ಯರನ್ನು ಐಗುಪ್ತರ ಗುಲಾಮತನದಿಂದ ಬಿಡಿಸಿದ್ದಕ್ಕಾಗಿ ಆತನ ಕೃಪೆಯನ್ನು ಸ್ತುತಿಸುವ ಪ್ರಸ್ತಾಪವಿದೆ. ದೇವರ ಬಿಡುಗಡೆಯ ಪ್ರತಿ ಹಂತದಲ್ಲಿಯೂ ಆತನ ಕೃಪೆಯು ಶಾಶ್ವತವಾದದ್ದು ಎಂದಿದೆ. ಕೀರ್ತನೆ 136, 21ನೇ ವಚನದಿಂದ 26ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರ ದೇಶವನ್ನು ಇಸ್ರಾಯೇಲ್ಯರಿಗೆ ಕೊಟ್ಟನು, ಆತನ ಕೃಪೆಯು ಶಾಶ್ವತವಾದದ್ದು. ಆತನ ಸೇವಕರಿಗೆ ಅದು ಸ್ವಾಸ್ಥ್ಯವಾಯಿತು, ಆತನ ಕೃಪೆಯು ಶಾಶ್ವತವಾದದ್ದು. ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು, ಆತನ ಕೃಪೆಯು ಶಾಶ್ವತವಾದದ್ದು. ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸಿದನು, ಆತನ ಕೃಪೆಯು ಶಾಶ್ವತವಾದದ್ದು. ಎಲ್ಲ ಜೀವಿಗಳಿಗೂ ಆಹಾರ ಕೊಡುವವನು ಆತನೇ, ಆತನ ಕೃಪೆಯು ಶಾಶ್ವತವಾದದ್ದು. ಪರಲೋಕದಲ್ಲಿರುವ ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ. ಪ್ರಿಯ ಮಿತ್ರನೇ, ನನಗೆ ನಿಮ್ಮ ವಿಚಾರದಲ್ಲಿ ತಿಳಿದಿಲ್ಲ, ಆದರೆ ನಾನು ಹಲ್ಲೆಲೂಯ ಎಂದು ಹೇಳಬೇಕೆಂದೆನಿಸುತ್ತದೆ. ನಮ್ಮ ದೇವರು ಎಷ್ಟು ಅದ್ಭುತನು! ಆತನಿಗೆ ಸಾಷ್ಟಾಂಗವೆರಗಿ ಆತನನ್ನು ಆರಾಧಿಸಲು ಕಲಿಯಿರಿ, ಆತನು ಅದಕ್ಕೆ ಯೋಗ್ಯನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು 137ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ ಅಪರಿಚಿತ ನಾಡಿನಲ್ಲಿ ಕರ್ತನ ಹಾಡನ್ನು ಹಾಡುವುದು ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಪ್ರತಿಯೊಂದು ಕೀರ್ತನೆಯ ಪ್ರಾರಂಭವು ಕವಲು ದಾರಿಗೆ ಮುಟ್ಟಿದಂತಿರುತ್ತದೆ. ನಾವು ಮೆಲ್ಲಗೆ ರಸ್ತೆ ಸೂಚಕ ಫಲಕಗಳನ್ನು ನೋಡುತ್ತೇವೆ, ಆದರೆ ಒಂದೇ ವೇಗದಲ್ಲಿ ಸಾಗುತ್ತಾ ಇರುತ್ತೇವೆ ಮತ್ತು ನಮಗೂ ಒಂದೇ ರೀತಿಯಾದ ಭಾವನೆ ಉಂಟಾಗುತ್ತದೆ. ಕೀರ್ತನೆ 119 ದಾಟಿದ ಬಳಿಕ ಇದೇ ರೀತಿ ಅನಿಸುತ್ತದೆ. ನಾವು ಹೆದ್ದಾರಿಯಲ್ಲಿ ಸಾಗುತ್ತಿರುವಾಗ ಪಕ್ಕನೆ ನಾವು ಕೀರ್ತನೆ 137ಕ್ಕೆ ಬರುತ್ತೇವೆ. ಇಲ್ಲಿಗೆ ಬರುವಾಗ ನಮ್ಮ ವೇಗ ಕಡಿಮೆಯಾಗುತ್ತದೆ. ಯಾಕಂದರೆ ಹೆದ್ದಾರಿಯಿಂದ ಕೆಳಕ್ಕೆ ನೋಡುವಾಗ 3 ದೀಪಗಳು ಕಾಣುತ್ತವೆ. ಈ 3 ದೀಪಗಳು ನಮಗೆ ನಿಲ್ಲಿ, ನೋಡಿರಿ, ಕೇಳಿರಿ ಎಂದು ತಿಳಿಸುವವುಗಳಾಗಿವೆ. ಪೀಠಿಕೆಯಾಗಿ ಈ 3 ಸೂಚನಾ ದೀಪಗಳನ್ನು ನೋಡೋಣವೇ? ಮೊದಲನೆಯದರಲ್ಲಿ ನಿಲ್ಲು ಎಂದು ಬರೆದಿದೆ. ಪ್ರಿಯರೇ, ಈ ಕೀರ್ತನೆಗೆ ಬರುವಾಗ ಅದೊಂದು
ಶಾಪ ಸೂಚಕ ಕೀರ್ತನೆಯಾಗಿ ಕಾಣುತ್ತದೆ. ಈ ಶಾಪದೊಂದಿಗಿನ ಸೂಚನಾ ದೀಪವು ನಮ್ಮನ್ನು ನಿಲ್ಲುವಂತೆ ಮಾಡುವುದಿಲ್ಲ. ಯಾಕಂದರೆ ಅದರ ಅರ್ಥವೇನು ಎಂದು ನನಗೆ ಗೊತ್ತಿಲ್ಲ ಎಂದು ಕೆಲವರು ಹೇಳಬಹುದು. ಅದರ ಅರ್ಥ ಶಾಪವನ್ನು ಉಚ್ಚರಿಸುವಂತಾದು ಎಂದು. ಅದು ಪ್ರತಿಕಾರಕ್ಕಾಗಿ ಪ್ರಾರ್ಥಿಸುವ ಬಯಸುವ ಒಂದು ಕೀರ್ತನೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಎರಡನೇ ಸೂಚನಾ ದೀಪ ನಮ್ಮನ್ನು ನಿಲ್ಲಲು ಹೇಳುವುದಲ್ಲದೆ ನೋಡು ಎಂದು ಹೇಳುತ್ತದೆ. ಅಂದರೆ ಈ 137ನೇ ಕೀರ್ತನೆಯಲ್ಲಿ ದೇವರು ಆರಿಸಿದ ಜನಾಂಗದ ಚರಿತ್ರೆಯ ಭಾಗವಿದೆ. ಇದು ಚಾರಿತ್ರಿಕ ಕೀರ್ತನೆಯಾಗಿದೆ. ಹೀಗಿರುವುದು ಅಪರೂಪ. ದೇವರ ದೃಷ್ಟಿಯಲ್ಲಿ, ಅಂದರೆ ಯೋಜನೆಯಲ್ಲಿ, ದೇವರ ಗಡಿಯಾರವು ದೇವಜನರು ತಮ್ಮ ಸ್ವದೇಶದಿಂದ ಹೊರಹೋದ ಗಳಿಗೆಯಲ್ಲಿ ನಿಂತು ಬಿಡುತ್ತದೆ. ಆದ್ದರಿಂದ ಈ ಅವಧಿಯ ಯಾವ ವಿವರವೂ ನಮಗೆ ದೊರಕಿಲ್ಲ. ಈ ಸತ್ಯವು 137ನೇ ಕೀರ್ತನೆಗೆ ಹೆಚ್ಚಿನ ಮಹತ್ವ ನೀಡುತ್ತಿದೆ. ಯಾಕಂದರೆ ಅದು ಈ ಮೌನ ಅವಧಿಗೆ ಒಂದು ಸೇತುವೆಯಂತಿದೆ. ಕರ್ತನಲ್ಲಿ ಪ್ರಿಯರೇ, ಈ 3ನೇ ಸೂಚನಾ ದೀಪವು ಕೇಳು ಎಂದು ಹೇಳುತ್ತದೆ. ಇಲ್ಲಿ ಒಂದು ಪ್ರಶ್ನೆ ಕೇಳಲ್ಪಟ್ಟಿದೆ. ಪರದೇಶದಲ್ಲಿ ಯೆಹೋವ ಗೀತೆಗಳನ್ನು ಹಾಡುವುದು ಹೇಗೆ? ಈ ಜನರ ವಿಚಾರದಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗಲಾರದು. ನನ್ನ ನಿಮ್ಮ ವಿಚಾರದಲ್ಲೂ ನಾವು ಕೆಲವು ಷರತ್ತುಗಳನ್ನು ಪಾಲಿಸದಿದ್ದರೆ ಈ ಪ್ರಶ್ನೆಯನ್ನು ಉತ್ತರಿಸಲಾರೆವು. ಅಪರಿಚಿತ ದೇಶದಲ್ಲಿ ಕರ್ತನಿಗೆ ಹಾಡನ್ನು ಹಾಡುವುದು ಹೇಗೆ? ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಕೇಂದ್ರ ಅನುಭವ ಎಂಬ ವಿಚಾರವನ್ನು ನೋಡೋಣ. ಈ ಜನರ ಅತಿ ಮುಖ್ಯವಾದ ಅನುಭವವನ್ನು ಗಮನಿಸಿರಿ. ಕೀರ್ತನೆ 137 1ನೇ ವಚನ ಹೀಗೆ ಹೇಳುತ್ತದೆ: ನಾವು ಬಾಬೇಲ್ ದೇಶದ ನದಿಗಳ ಬಳಿಯಲ್ಲಿ ಕೂತುಕೊಂಡು ಚಿಯೋನನ್ನು ನೆನೆಸಿ ಅತ್ತೆವು ಎಂಬುದಾಗಿ. ಪ್ರಿಯರೇ, ಈ ಸ್ಥಳ ಅತೀ ಮುಖ್ಯವಾದದ್ದು. ಬಾಬೇಲ್ ದೇಶದ ನದಿಗಳ ಬಳಿ ಬೇರಾವ ಜನರು ಹೊಂದಿರದ ಅನುಭವವನ್ನು ಈ ಜನರು ಹೊಂದಿದ್ದರು. ಗೋಷೇನ್ ಸೀಮೆಯಿಂದ ಯುರೋಪಿನವರೆಗೆ ಸ್ವದೇಶದಿಂದ ಹೊರಗಿರುವುದರ ಕರಾಳ ಅನುಭವ ಅವರಿಗಾಗಿತ್ತು. ಅಪರಿಚಿತ ದೇಶ ವಾಸದ ಅನುಭವ ಅವರಿಗಾಗಿತ್ತು. ಐಗುಪ್ತದ ಇಟ್ಟಿಗೆ ಕೊಟ್ಟಿಗೆಗಳಿಂದ ಬ್ಯಾಬಿಲೋನಿನ ಕಾಲುವೆಗಳ ತನಕದ ಪ್ರಯಾಣವೇನೆಂದು ಅವರು ತಿಳಿದಿದ್ದರು. ಗುಲಾಮರಾಗಿ ಶ್ರಮ ಪಡುವುದೇನೆಂದು ಅವರು ಅನುಭವ ಮಾಡಿದ್ದರು. ಬ್ಯಾಬಿಲೋನಿನ ನದಿಗಳ ಬಳಿಯಲ್ಲಿ ಒಂದು ಸ್ಥಳದಲ್ಲಿ ಅವರು ಹಿಂಸೆಯನ್ನು ಅನುಭವಿಸಿದರು. ಅಲ್ಲಿ ಗುಲಾಮರಾಗಿ ದುಡಿಯಬೇಕಾಯಿತು. ಬ್ಯಾಬಿಲೋನ್ ನದಿಗಳ ಬಳಿ ಕಷ್ಟಪಟ್ಟರು. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆಗಳು ಸ್ತೋತ್ರದ ಗೀತೆಗಳಾಗಿದ್ದವು. ಅವು ಸಂತೋಷ, ಅದ್ಭುತವಾದ ನಂಬಿಕೆ, ಭರವಸೆಗಳ ಸಂಕೇತವಾಗಿದ್ದವು. ಆದರೆ ಈ ಕೀರ್ತನೆ ಹಾಗಲ್ಲ. ಇದರಲ್ಲಿ ಅವರು ತಮ್ಮ ಕಣ್ಣೀರಿನಿಂದ ಬಟ್ಟೆ ಒದ್ದೆ ಮಾಡಿಕೊಳ್ಳುತ್ತಿದ್ದರು. ಇಲ್ಲಿ ಯಾವ ಸ್ತುತಿಗೀತವೂ ಇರುವುದಿಲ್ಲ. ಹೌದು, ನಾವು ಚಿಯೋನನ್ನು ನೆನೆಸಿಕೊಂಡು ಅತ್ತೆವು. ಆಳವಾದ ದುಃಖದ ಅನುಭವ ಅವರದಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಈಗ ಅವರ ಮಾತನ್ನು ಕೇಳಿರಿ. ಕೀರ್ತನೆ 137 2ನೇ ವಚನ ಹೀಗೆ ಹೇಳುತ್ತದೆ: ಆ ದೇಶದ ನೀರಾವಂಜಿ ಮರಗಳಿಗೆ ನಮ್ಮ ಕಿನ್ನರಿಗಳನ್ನು ತೂಗ ಹಾಕಿದೆವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರಿಗೆ ಈಗ ಹಾಡುವ ಮನಸ್ಸೇ ಇರಲಿಲ್ಲ. ಹಾಡುವುದನ್ನು ಬಿಟ್ಟು ಬಿಟ್ಟಿದ್ದಾರೆ. ಅಲ್ಲಿ ಯಾವ ಸಂಗೀತ ಮಂಡಳಿ ಇರಲಿಲ್ಲ. ಹಾಡುವ ಕಾರ್ಯಕ್ರಮವೂ ಇರುವುದಿಲ್ಲ. ಹಾಡುವ ಬದಲು ಅವರು ಗೋಳಾಡುತ್ತಿದ್ದರು. ತಮ್ಮ ಕಿನ್ನರಿಗಳನ್ನು ನೀರಾವಂಜಿ ಮರಗಳಿಗೆ ತೂಗ ಹಾಕಿದ್ದರು. ಈಗ ಅವುಗಳ ಅಗತ್ಯವಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಅನೇಕ ಕ್ರೈಸ್ತರು ತಮ್ಮ ಕಿನ್ನರಿಗಳನ್ನು ಆಳುವ ನೀರಾವಂಜಿ ಮರಗಳಿಗೆ ನೇತು ಹಾಕಿರುತ್ತಾರೆ. ಅವರು ತಮ್ಮ ಹಾಡುಗಳನ್ನು ಕಳಕೊಂಡಿರುತ್ತಾರೆ. ಅವರ ಬಳಿ ಕಿನ್ನರಿಗಳಿಲ್ಲ. ಸುಮ್ಮನೆ ಇಲ್ಲ ಸಲ್ಲದ ವಿಚಾರಗಳಲ್ಲಿ ಮುಳುಗಿದ್ದಾರೆ. ಪ್ರಿಯ ಕ್ರೈಸ್ತ ಮಿತ್ರನೇ, ನೀನು ನಿನ್ನ ಹಾಡನ್ನು ಕಳಕೊಂಡಿದ್ದೀಯಾ? ನೀನು ಕ್ರಿಸ್ತನ ಬಳಿಗೆ ಮೊದಲು ಬಂದಾಗ ನಿನಗಿದ್ದ ಸಂತೋಷವನ್ನು ನೆನಪಿಸುತ್ತಿರಬಹುದು. ಈಗ ಆ ಹಾಡು ಇಲ್ಲವೋ? ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಕಷ್ಟಕರವಾದ ಅನುಭವ ಎಂಬ ವಿಚಾರವನ್ನು ನೋಡಲಿಕ್ಕಿದ್ದೇವೆ. ಕೀರ್ತನೆ 137 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಮ್ಮನ್ನು ಸೆರೆ ಹಿಡಿದು ಪೀಡಿಸುತ್ತಿದ್ದವರು ನಮಗೆ, ನೀವು ಚಿಯೋನಿನ ಗೀತೆಗಳಲ್ಲಿ ಒಂದನ್ನು ನಮ್ಮ ವಿನೋದಕ್ಕಾಗಿ ಹಾಡಿರಿ ಎಂದು ಹೇಳುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬ್ಯಾಬಿಲೋನಿನ ಜನರು ಇಸ್ರಾಯೇಲಿನಲ್ಲಿದ್ದ ಹಾಡುಗಳ ಕುರಿತಾಗಿ ಕೇಳಿದರು. ಮುಂದೆ ನಾವು ನೋಡುವ ಹಾಗೆ ಇಸ್ರಾಯೇಲ್ಯರು ಒಂದು ವಿಚಾರಕ್ಕಾಗಿ ಜಗತ್ಪ್ರಸಿದ್ಧರಾಗಿದ್ದರು. ಅವರು ಈಗ ಬ್ಯಾಬಿಲೋನಿನ ಹೊರವಲಯದಲ್ಲಿ ನದಿಗಳ ಬಳಿಯಲ್ಲಿದ್ದಾರೆಂದು ಕೇಳಿದಾಗ ಅಲ್ಲಿ ಅವರು ಕಾರ್ಮಿಕ ವಸಾಹತುಗಳಲ್ಲಿ ಗುಲಾಮರಾಗಿದ್ದಾರೆಂದು ತಿಳಿದಾಗ
ಜನರೆಲ್ಲರೂ ಗುಂಪು ಗುಂಪಾಗಿ ಅವರನ್ನು ನೋಡಲಿಕ್ಕೆ ಬರತೊಡಗಿದರು. ಆದರೆ ಅವರು ಅಲ್ಲಿಗೆ ಬಂದಾಗ ಕಿನ್ನರಿಗಳು ಮರಕ್ಕೆ ನೇತು ಹಾಕಲ್ಪಟ್ಟದ್ದನ್ನು ನೋಡಿದರು ಮತ್ತು ಈ ಜನರು ನಿರುತ್ಸಾಹದಿಂದಿರುವುದನ್ನು ಕಂಡರು. ಅವರು ಹಾಡುವ ಬದಲು ದುಃಖಿಸುತ್ತಿದ್ದರು. ಈಗ ಅವರು ಹಂಗಿಸುತ್ತಾ, ನಮಗೆ ಚಿಯೋನಿನ ಗೀತೆಗಳಲ್ಲಿ ಒಂದನ್ನು ಹಾಡಿರಿ, ನಿಮ್ಮ ಕುರಿತು ನಾವು ಕೇಳಿದ್ದೇವೆ, ನೀವು ಒಳ್ಳೆಯ ಹಾಡುಗಾರರೆಂದು ನೆನೆಸಿದ್ದೆವು ಅನ್ನುತ್ತಿದ್ದರು. ಅವರು ಇಸ್ರಾಯೇಲ್ಯರನ್ನು ಹಂಗಿಸುತ್ತಾ ಗೇಲಿ ಮಾಡುತ್ತಾ ಇದ್ದರು. ಒಂದು ಹಾಡು ಹಾಡಿರಿ, ನಾವು ಕೇಳುತ್ತೇವೆ ಅನ್ನುತ್ತಿದ್ದರು. ಮುಂದಕ್ಕೆ ನಾವು ಕೀರ್ತನೆ 137 4ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ನಾವು ಪರದೇಶದಲ್ಲಿ ಯೆಹೋವ ಗೀತೆಗಳನ್ನು ಹಾಡುವುದು ಹೇಗೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜನರು ತಮ್ಮ ಹಾಡುಗಳನ್ನು ಕಳಕೊಳ್ಳುವುದಕ್ಕೆ ಕಾರಣಗಳಿರುತ್ತವೆ. ಮೊದಲನೇದಾಗಿ ಅದೊಂದು ಸ್ವಾಭಾವಿಕ ಕ್ರಿಯೆ, ಅಂದರೆ ಮನೋವಿಜ್ಞಾನದ ವಿಚಾರ. ಕೆಲವರು ತಮ್ಮ ಸ್ವಭಾವಗಳಲ್ಲಿ ಹರ್ಷಭರಿತರಾಗಿರುತ್ತಾರೆಂದು ಮನಃಶಾಸ್ತ್ರಜ್ಞರು ಹೇಳುತ್ತಾರೆ. ಯಾವ ಪರಿಸ್ಥಿತಿಯಲ್ಲಿಯೂ ಅವರು ಸಂತೋಷವಾಗಿ ಮುಗುಳ್ನಗುತ್ತಾ ಇರುತ್ತಾರೆ. ಇನ್ನು ಕೆಲವರು ಇದಕ್ಕೆ ವಿರುದ್ಧವಾಗಿರುತ್ತಾರೆ, ಅವರು ದುಃಖದ ಮನೋಭಾವದವರಾಗಿರುತ್ತಾರೆ. ಎರಡನೇ ವಿಚಾರವೆಂದರೆ ಅನೇಕ ಕ್ರೈಸ್ತರಲ್ಲಿ ನಿರಾಶೆ, ಕುಗ್ಗುವಿಕೆಗಳು ಉಂಟಾಗುತ್ತವೆ. ಜೀವನವು ಕೆಲವರಿಗೆ ಇತರರಿಗಿಂತ ಹೆಚ್ಚಿನ ಪೆಟ್ಟುಗಳನ್ನು ಕೊಡುತ್ತದೆ. ಕೆಲವು ಕ್ರೈಸ್ತರಿಗೆ ಬೇರೆಯವರಿಗಿಂತ ಅತಿಯಾದ ಕಷ್ಟಗಳು ಬಂದಂತಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಮೂರನೇ ಕಾರಣ ಒಂದಿದೆ. ಕೆಲವೊಮ್ಮೆ ಪಾಪದ ಕಾರಣದಿಂದಾಗಿ ಜನರು ತಮ್ಮ ಹಾಡನ್ನು ಕಳಕೊಳ್ಳುತ್ತಾರೆ. ದಾವೀದನು ತನ್ನ ಮಹಾಪಾಪದರಿಕೆಯಲ್ಲಿ ಕೂಗಿಕೊಂಡನು, ರಕ್ಷಣೆಯ ಆನಂದವನ್ನು ತಿರುಗಿ ಅನುಭವಿಸುವಂತೆ ಮಾಡು ಎಂದನು. ಪ್ರಿಯರೇ, ದಾವೀದನು ತನ್ನ ರಕ್ಷಣೆಯನ್ನು ಕಳಕೊಳ್ಳಲಿಲ್ಲ, ಆದರೆ ಸಂತೋಷವನ್ನು ಖಂಡಿತವಾಗಿ ಕಳಕೊಂಡಿದ್ದನು. ಅದನ್ನು ದೇವರು ತನಗೆ ಪುನಃ ಕೊಡಬೇಕೆಂದು ಕೇಳಿಕೊಂಡಿದ್ದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಅತ್ಯುನ್ನತವಾದ ಅನುಭವ ಎಂಬ ವಿಚಾರವನ್ನು ನೋಡೋಣ. ಅಂತ್ಯದಲ್ಲಿ ಈ ಜನರ ಅತಿ ವಿಶೇಷವಾದ ಅನುಭವವನ್ನು ನೋಡೋಣ. ಕೀರ್ತನೆ 137 5 ಮತ್ತು 6ನೇ ವಚನ ಹೀಗೆ ಹೇಳುತ್ತದೆ, ಯೆರೂಸಲೇಮೇ, ನಾನು ನಿನ್ನನ್ನು ಮರೆತು ಬಿಟ್ಟರೆ ನನ್ನ ಬಲಗೈ ಮರೆತು ಹೋಗಲಿ. ಯೆರೂಸಲೇಮೇ, ನಾನು ನಿನ್ನನ್ನು ನೆನೆಸದಿದ್ದರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿನ್ನಲ್ಲಿ ಆನಂದಿಸದಿದ್ದರೆ ನನ್ನ ನಾಲಿಗೆಯು ಸೇದಿ ಹೋಗಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬ್ಯಾಬಿಲೋನ್ಯರ ಪರಿಹಾಸ್ಯ ಹಾಗೂ ಒತ್ತಾಯಪೂರ್ವಕವಾದ ನಮಗಾಗಿ ಹಾಡಿರಿ ಎಂಬ ಮಾತಿಗೆ ಅವರು ಹೇಳಿದರು, ನಾವು ಹಾಡಲಾರೆವು ಎಂದು. ಬಳಿಕ ದೇವರಿಗೆ ಒಂದು ಮಾತು ಕೊಟ್ಟರು. ಅವರು ಹೇಳಿದರು, ಯೆರೂಸಲೇಮೇ, ನಾವು ಎಂದಾದರೂ ನಿನ್ನನ್ನು ಮರೆತು ಬಿಟ್ಟರೆ ನಮ್ಮ ನಾಲಿಗೆಗಳು ಬಾಯ ಅಂಗಳಕ್ಕೆ ಹತ್ತಿಕೊಳ್ಳಲಿ ಎಂಬುದಾಗಿ. ಪ್ರಿಯರೇ, ನಾನು ಎಂದೆಂದಿಗೂ ಖಂಡಿತವಾಗಿ ಯೆರೂಸಲೇಮನ್ನು ಮರೆಯಲಾರೆ. ಕೀರ್ತನೆ 137 7ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನೇ, ಎದೋಮ್ಯರ ಹಾನಿಗಾಗಿ ಯೆರೂಸಲೇಮಿನ ನಾಶನ ದಿನವನ್ನು ನೆನಪು ಮಾಡಿಕೊ. ಅವರು ಅದನ್ನು ಹಾಳು ಮಾಡಿರಿ, ಅಸ್ತಿವಾರ ಸಹಿತ ಹಾಳು ಮಾಡಿರಿ ಎಂದು ಹೇಳಿದರಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರ ಶಾಶ್ವತ ವೈರಿಗಳಾದ ಎದೋಮ್ಯರು ಯೆರೂಸಲೇಮು ನಾಶವಾಗುವಾಗ ಅಲ್ಲಿದ್ದರು. ಅವರು ಬ್ಯಾಬಿಲೋನನ್ನು ಹೊಗಳಿ ಉಬ್ಬಿಸುತ್ತಿದ್ದರು. ಈಗ ಇಸ್ರಾಯೇಲ್ಯರು ಪ್ರತೀಕಾರಕ್ಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಅದು ನ್ಯಾಯಕ್ಕಾಗಿ ಮಾಡಿದ ಮೊರೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ಕೀರ್ತನೆ 137 8ನೇ ವಚನವನ್ನು ಗಮನಿಸಿರಿ. ಹಾಳಾಗುವುದಕ್ಕಿರುವ ಬಾಬೆಲ್ ಪಟ್ಟಣವೇ, ನೀನು ನಮಗೆ ಮಾಡಿದ್ದಕ್ಕೆ ಮುಯ್ಯಿಸಲ್ಲಿಸುವವನು ಧನ್ಯನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ನಿಜವಾದ ಕಷ್ಟವನ್ನು ನೋಡಲಿದ್ದೇವೆ. ಕೀರ್ತನೆ 137 9ನೇ ವಚನ ಹೀಗೆ ಹೇಳುತ್ತದೆ, ನಿನ್ನ ಮಕ್ಕಳನ್ನು ಹಿಡಿದು ಬಂಡೆಗೆ ಅಪ್ಪಳಿಸುವವನು ಭಾಗ್ಯ ಹೊಂದಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬ್ಯಾಬಿಲೋನಿನ ಕಾಲುವೆಗಳ ಬಳಿಯಲ್ಲಿ ನಿರಾಶೆ ನಿರುತ್ಸಾಹಗಳಿಂದ ಕೂಡಿ ಹಾಡುವ ಒತ್ತಾಯದೊಂದಿಗೆ ಅಣಕಿಸಲ್ಪಟ್ಟವರಾದ ಇಸ್ರಾಯೇಲ್ಯರು ನಾವು ಹಾಡಲಾರೆವು ಎಂದು ಹೇಳಿದರು. ಬ್ಯಾಬಿಲೋನ್ಯರು ಯೆರೂಸಲೇಮಿನವರಿಗೆ ಮಾಡಿದಂತೆಯೇ ಮಹಾಚಕ್ರವರ್ತಿ ಕೋರೇಷನು ತನ್ನ ಸೇನಾಧಿಪತಿಗಳ ಮೂಲಕ ಬ್ಯಾಬಿಲೋನ್ಯರಿಗೆ ಮಾಡಿದನೆಂಬುದು ಚರಿತ್ರೆಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು 138ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ ಹೃದಯಪೂರ್ವಕ ಸ್ತೋತ್ರದ ಕೀರ್ತನೆ ಎಂಬುದಾಗಿದೆ. ಇದೊಂದು ದಾವೀದನ ಕೀರ್ತನೆಯಾಗಿದೆ. ದಾವೀದನ ಕಾಲದಲ್ಲಿರದಿದ್ದ ದೇವಾಲಯದ ಪ್ರಸ್ತಾಪ ಇಲ್ಲಿ ಬರುತ್ತದೆ. ಕೀರ್ತನೆ 138 1ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನೇ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು, ದೇವರು ಗಳೆದುರಿನಲ್ಲಿ ನಿನ್ನನ್ನು ಕೀರ್ತಿಸುವೆನು ಎಂಬುದಾಗಿ. ಪ್ರಿಯರೇ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುತ್ತೇನೆ ಎಂದಿರುವುದನ್ನು ಗಮನವಿಟ್ಟು ನೋಡಿರಿ.
ಕೀರ್ತನೆ 138 2ನೇ ವಚನ ಹೀಗೆ ಹೇಳುತ್ತದೆ, ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ, ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ತನ್ನು ಹೆಚ್ಚಿಸಿದ್ದೀ ಎಂಬುದಾಗಿ. ಪ್ರಿಯರೇ, ದೇವರ ವಾಕ್ಯವು ದೇವರಷ್ಟೇ ಒಳ್ಳೆಯದು. ಒಬ್ಬ ವ್ಯಕ್ತಿ ಅವನ ಮಾತಿನಂತೆ ಇರುತ್ತಾನೆ ಎಂಬ ಮಾತಿದೆ. ದೇವರು ಕೂಡ ಆತನ ವಾಕ್ಯದಂತೆ ಇದ್ದಾನೆ. ಕೀರ್ತನೆ 138 6ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನು ಮಹೋನ್ನತನು, ಆದರೂ ದೀನರನ್ನು ಲಕ್ಷಿಸುತ್ತಾನೆ, ಗರ್ವಿಷ್ಠರನ್ನು ದೂರದಿಂದಲೇ ಗುರುತು ಹಿಡಿಯುತ್ತಾನೆ ಎಂಬುದಾಗಿ. ಪ್ರಿಯರೇ, ಈ ವಚನವು ದೇವರು ದೀನತ್ವವನ್ನು ಹೇಗೆ ಗೌರವಿಸುತ್ತಾನೆಂದು ತಿಳಿಸುತ್ತದೆ. ಮುಂದಕ್ಕೆ ನೋಡೋಣ. ಕೀರ್ತನೆ 138 8ನೇ ವಚನ, ಅಲ್ಲಿ ಹೀಗೆ ಬರೆದಿದೆ, ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು, ಯೆಹೋವನೇ ನಿನ್ನ ಕೃಪೆಯು ಶಾಶ್ವತವಾದದ್ದು, ನೀನು ಕೈ ಹಾಚಿದ ಕೆಲಸವನ್ನು ನೆರವೇರಿಸದೆ ಬಿಡಬೇಡ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಮಹಾಕೃಪೆಯಿಂದ 138ನೇ ಕೀರ್ತನೆಯ ಅಧ್ಯಯನವನ್ನು ನಾವು ಮಾಡಿ ಮುಗಿಸಿದೆವು. ಮುಂದಕ್ಕೆ ನಾವು 139ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ, ದೇವರ ಗುಣಗಳನ್ನು ಸ್ತುತಿಸುವ ಹಾಡು. ಇದು ದಾವೀದನ ಕೀರ್ತನೆಯಾಗಿದೆ. ಇದು ದೈವಶಾಸ್ತ್ರ ಸಂಬಂಧವಾದ ಹಾಡು. ಕೀರ್ತನೆ 139 1ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನೇ ನೀನು ನನ್ನನ್ನು ಪರೀಕ್ಷಿಸಿ ತಿಳುಕೊಂಡಿದ್ದೀ ಎಂಬುದಾಗಿ. ಪ್ರಿಯರೇ, ಇದು ದೇವರ ಸರ್ವಜ್ಞಾನದ ಕುರಿತು ಮಾತನಾಡುತ್ತದೆ. ಆತನು ನನ್ನನ್ನು ನಿನ್ನನ್ನು ತಿಳಿದಿದ್ದಾನೆ. ಆತನು ಶ್ರೇಷ್ಠ ಮನಃಶಾಸ್ತ್ರಜ್ಞನು. ಕರ್ತನಲ್ಲಿ ಪ್ರಿಯರೇ, ದೇವರ ಸರ್ವ ವ್ಯಾಪಿತ್ವದ ಕುರಿತಾಗಿ ಸ್ವಲ್ಪ ನೋಡೋಣ. ನೀವು ಎಲ್ಲಿಗೆ ಹೋದರೂ ದೇವರಿಂದ ಮರೆಯಾಗಿರಲಾರಿರಿ. ಕೀರ್ತನೆ 139 7 ಮತ್ತು 8ನೇ ವಚನ ಹೀಗೆ ಹೇಳುತ್ತದೆ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಓಡಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇಲಣ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೆನೆಂದರೆ ಅಲ್ಲಿಯೂ ನೀನಿರುವಿ ಎಂಬುದಾಗಿ. ಪ್ರಿಯರೇ, ಶಿಯೋಲ್ ಎಂಬುದು ಕಾಣದವರ ತಿಳಿಯದವರ ಸ್ಥಳವಾಗಿದೆ. ಆದರೆ ದೇವರು ಅಲ್ಲಿದ್ದಾನೆ. ನೀನು ಎಲ್ಲಿಗೆ ಹೋದರೂ ಆತನು ಅಲ್ಲಿದ್ದಾನೆ. ಕೀರ್ತನೆ 139 13ನೇ ವಚನ ಹೀಗೆ ಹೇಳುತ್ತದೆ, ನನ್ನ ಅಂತರೇಂದ್ರಿಯಗಳನ್ನು ಉಂಟುಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ ಎಂಬುದಾಗಿ. ಪ್ರಿಯರೇ, ನಾವು ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವ ದಿನದಿಂದಲೇ ನಾವು ದೇವರೆದುರಿಗಿದ್ದೇವೆ. ಆತನೆದುರಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಪ್ರಿಯರೇ, ದೇವರ ಸರ್ವಶಕ್ತತೆಯ ಬಗ್ಗೆ ನೋಡೋಣ. ಕೀರ್ತನೆ 139 17 18ನೇ ವಚನ ಹೀಗೆ ಹೇಳುತ್ತದೆ, ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ, ಅವುಗಳು ಒಟ್ಟು ಅಸಂಖ್ಯವಾಗಿವೆ. ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತ ಹೆಚ್ಚಾಗಿವೆ. ನಾನು ಎಚ್ಚರವಾಗಲು ಮುಂಚಿನಂತೆಯೇ ನಿನ್ನ ಬಳಿಯಲ್ಲಿದ್ದೇನೆ ಎಂಬುದಾಗಿ. ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ನಮ್ಮನ್ನು ಪ್ರೀತಿ ಮಾಡುವ ದೇವರು ಸರ್ವಶಕ್ತನಾಗಿದ್ದಾನೆ. ಆತನಿಗೆ ಮಹಿಮೆಯಾಗಲಿ. ಕೀರ್ತನೆ 139 19ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನೇ, ನೀನು ದುಷ್ಟರನ್ನು ಸಂಹರಿಸಿಬಿಟ್ಟರೆ ಎಷ್ಟೋ ಒಳ್ಳೆಯದು, ಕೊಲೆಪಾತಕರೇ ನನ್ನಿಂದ ತೊಲಗಿ ಹೋಗಿರಿ ಎಂಬುದಾಗಿ. ಪ್ರಿಯರೇ, ಈ ಕೀರ್ತನೆಯಲ್ಲಿ ದುಷ್ಟರ ಕುರಿತಾಗಿಯೂ ಭಕ್ತರ ಕುರಿತಾಗಿಯೂ ಹೇಳಲ್ಪಟ್ಟಿದೆ. ದುಷ್ಟರನ್ನು ದಂಡಿಸುತ್ತೇನೆಂದು ದೇವರು ಹೇಳುತ್ತಾನೆ. ತನ್ನ ಜನರ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಆತನು ಎಲ್ಲವನ್ನೂ ತಿಳಿದವನು, ಸರ್ವಶಕ್ತನು, ಎಲ್ಲ ಕಡೆಯಲ್ಲಿಯೂ ಇರುವವನಾಗಿದ್ದಾನೆ. ಅದಕ್ಕಾಗಿ ಆತನಿಗೆ ಸ್ತುತಿಸಿರಿ. ಪ್ರಿಯರೇ, ದೇವರನ್ನು ಯಾವಾಗಲೂ ಸ್ತುತಿಸುತ್ತಾ ಕೊಂಡಾಡುತ್ತಾ ನಮ್ಮ ಜೀವಿತದಲ್ಲಿ ಆತನನ್ನು ಘನಪಡಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಾವು ಯಾರನ್ನು ಆರಾಧಿಸಬೇಕು ಎಂಬ ಸ್ಪಷ್ಟವಾದ ತಿಳುವಳಿಕೆ ದೇವರು ತನ್ನ ವಾಕ್ಯದಲ್ಲಿ ನೀಡಿದ್ದಾನೆ. ಆತನು ಕೃಪಾಭರಿತನು. ನಿಲ್ಲಿ, ನೋಡಿರಿ, ಕೇಳಿರಿ ಎಂಬ 3 ಸೂಚನಾ ದೀಪಗಳ ಅರ್ಥವನ್ನು ತಿಳಿದುಕೊಂಡೆವು. ಆದ್ದರಿಂದ ಸರ್ವಜ್ಞಾನಿಯು, ಸರ್ವಶಕ್ತನು, ಸರ್ವವ್ಯಾಪಿ ಆಗಿರುವ ದೇವರನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ದೇವ ಭಯಭಕ್ತಿಯ ಜೀವಿತವನ್ನು ನಾವು ನಡೆಸೋಣ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದ ಹೊಂದಿಕೊಂಡು ಇಲ್ಲಿಯವರೆಗೆ ನೀವು ಕರೆ ಮಾಡಿರದಿದ್ದರೆ ಇಂದೇ ಕರೆ ಮಾಡಿರಿ. ಈ ಸೇವೆಯನ್ನು ಬೆಂಬಲಿಸಿರಿ. ದೇವರ ಪ್ರೀತಿ ಕೃಪೆಯು ನಿಮ್ಮಲ್ಲಿ ನೆಲೆಯಾಗಿರಲಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.